ನಿಮ್ಮ ಹೋಮಿಯೋ ಕೇರ್ನಲ್ಲಿ ಅಸ್ತಮಾ ಅಂಡ್ ಅಲರ್ಜಿಗೆ ಒನ್ಸ್ ಅವರು ಟ್ರೀಟ್ಮೆಂಟ್ ತಗೊಂಡ ಬಳಿಕ ಮತ್ತೆ ಏನಾದರೂ ರಿಯಕರೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತಾ ಅಥವಾ ಕಂಪ್ಲೀಟ್ ಕ್ಯೂರ್ ಆಗುತ್ತಾ? ಖಂಡಿತವಾಗ್ಲೂ ಆ ಥರ ರಿಯಕರೆನ್ಸಿ ಚಾನ್ಸಸ್ ಇರುವುದಿಲ್ಲ. ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರುತ್ತೆ. ದ ವೆರಿ ಫಸ್ಟ್ ಥಿಂಗ್ ಈಸ್ ಬಿಕಾಸ್ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಎವ್ರಿ ಕೇಸ್ ಪ್ರತಿ ಮನುಷ್ಯನಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರು ಎನ್ವೈರ್ಮೆಂಟಲ್ಲು, ಫಿಸಿಕಲ್ಲು, ಈವನ್ ಸೈಕಲಾಜಿಕಲ್ ಇರುತ್ತೆ. ಸೊ ಹಾಗಿದ್ದಾಗ ಪ್ರತಿ ಮನುಷ್ಯನ ರೀಸನ್ ಏನು, ಸಫರಿಂಗ್ ಪ್ಯಾಟರ್ನ್ ಏನು, ಬೇರೆ ಏನು ಔಷಧಿ ತೊಗೊಳ್ತಾ ಇದ್ದಾರೆ, ಬರೀ ಅಸ್ತಮಾದ ಇದ್ದಾಗ ಅಸ್ತಮಾ ಮಾತ್ರ ಇಲ್ಲದೆ ಬೇರೆ ಅಸೋಸಿಯೇಟೆಡ್ ಏನು ಡಿಸೀಸ್ ಇದೆ ಎಲ್ಲ ನೋಡಿ ಅವರ ಒಂದು ಇಮ್ಯೂನ್ ಸಿಸ್ಟಮನ್ನು ಸ್ಟೆಬಿಲೈಸ್ ಮಾಡೋ ಥರದ ಔಷಧಿ ಇರುತ್ತೆ. ಹಾಗಿದ್ದಾಗ ಡೆಫಿನೆಟ್ಲಿ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರುತ್ತೆ. ಅಸ್ತಮಾ ಅಂಡ್ ಅಲರ್ಜಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೆಗ್ಲೆಕ್ಟ್ ಮಾಡಿ ಮಾಡಿ ಕೊನೆಗೆ ಅವರು ಯಾವೆಲ್ಲ ಒಂದು ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗುತ್ತೆ? ಸಿ ಒನ್ ಥಿಂಗ್ ಈಸ್, ಬಿಕಾಸ್ ನೀವು ಡೆಫಿನೆಟ್ಲಿ ಆರಾಮಾಗಿ ಉಸಿರಾಡಕ್ಕೆ ಆಗ್ತಿಲ್ಲ ಅಂದಾಗ ಫಸ್ಟ್ ಥಿಂಗ್ ದ ಪರ್ಸನ್ ಲೂಸಸ್ ಈಸ್ ಪೀಸ್ ಆಫ್ ಮೈಂಡ್. ಸೊ ಮಕ್ಕಳಲ್ಲಿ ನಾವು ಜನರಲಿ ನೋಡಿದಾಗ ಏನಾಗುತ್ತೆ, ಅವರ ಗ್ರೋತ್ಗೆ ಇಂಪ್ಯಾಕ್ಟ್ ಆಗುವಂಥದ್ದು. ಎಷ್ಟೋ ಮಕ್ಕಳು ನಮ್ಮ ಹತ್ರ ಮೆಡಿಸಿನ್ಸ್ ತೊಗೊತಾರೆ, ಅಲರ್ಜಿಗೆ ಆಗ್ಬೋದು, ಸೈನಸೈಟಿಸು, ಅಲರ್ಜಿಕ್ ರೈನೈಟಿಸು, ನೆಗಡಿ ತಿರ್ಗ ಬರುವಂಥದ್ದು, ಸುಮ್ಮನೆ ಗಂಟ್ಲು ಕಿರಿಕಿರಿ ತಿರ್ಗಾಗುವಂಥದ್ದು. ಸೊ ಇದು ಇರ್ರೆಸ್ಪೆಕ್ಟಿವ್ ಆಫ್ ಸೀಸನ್ನು, ಇರ್ರೆಸ್ಪೆಕ್ಟಿವ್ ಆಫ್ ಡೇ ಏನಿದೆ, ವಾತಾವರಣ ಏನಿದೆ, ಅದೆಲ್ಲ ಇಲ್ಲದೇ ಕೆಲವೊಂದು ಮಕ್ಕಳಲ್ಲಿ ಇದು ತಿರ್ಗಾ ಆದಾಗ ಏನಾಗುತ್ತೆ, ಒನ್ ಥಿಂಗ್ ಏನು, ಅವರ ಒಂದು ಗ್ರೋತ್ಗೆ ಅನುಕೂಲವಾಗಿರುವುದಿಲ್ಲ. ಸಫರಿಂಗ್ ತುಂಬ ಆಗೋದು, ಆ್ಯಂಟಿಬಯೋಟಿಕ್ಸ್ ತುಂಬ ತೊಗೊಳ್ಳುವಂಥದ್ದು, ತುಂಬ ಮೆಡಿಸಿನ್ ತೊಗೊಂಡಾಗ ಏನಾಗುತ್ತೆ, ಒನ್ ಥಿಂಗ್ ಗ್ರೋತ್ ಈಸ್ ಕಾಂಪ್ರಮೈಸ್ಡ್. ಫುಡ್ ಹ್ಯಾಬಿಟ್ಸ್, ಇಂಟೇಕ್ ಆಫ್ ದ ಫುಡ್ಡು, ಅದರ ಇಂಟ್ರೆಸ್ಟ್ ಆಫ್ ಫುಡ್ಡು, ಅದೆಲ್ಲದರಲ್ಲೂ ವೇರಿಯೇಷನ್ಸ್ ಆದಾಗ ಡೆಫಿಷಿಯನ್ಸಿ ಡೆವಲಪ್ ಆಗ್ಬೋದು. ಇವನ್ ಲೋಯರ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಇರುವಂಥದ್ದು. ಪ್ಲಸ್ ತಿರ್ಗಾ ಮಕ್ಕಳು ಸ್ಕೂಲ್ನ ಹೋಗೋಕ್ಕಾಗದೇ ಇದ್ದಾಗ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅದ್ರ ಮೇಲೂ ಕಾಂಪ್ರಮೈಸ್ ಆಗುವಂಥದ್ದು. ಇನ್ನು ಬೆಳೆದವರು ಸ್ವಲ್ಪ ಅಡಲ್ಟ್ ಏಜಲ್ಲಿದ್ದಾರೆ ಅಥವಾ ವರ್ಕ್ ಮಾಡುವಂಥ ಪರ್ಸನಲ್ಲಿ ತಿರ್ಗಾ ಎಪಿಸೋಡ್ಸ್ ಆದಾಗ ಡೆಫಿನೆಟ್ಲಿ ಇದು ಇಟ್ ಕಾಂಪ್ರಮೈಸಸ್ ದ ಟೋಟಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಒಂದಾದರೆ ಆರೋಗ್ಯವಾಗಿ ದಿಶೆಯಲ್ಲಿ ನೋಡೋದಾದರೆ, ಯಾವಾಗ ನಿಮಗೆ ರಿಪೀಟೆಡ್ ಬ್ರಾಂಕೈಟಿಸ್ ಆಗ್ತಾಯಿದೆ ಅಂಥ ಸಂದರ್ಭದಲ್ಲಿ ಡೆವಲಪ್ ಆಗುವಂಥ ಕಾಂಪ್ಲಿಕೇಶನ್ಸು ಬ್ರಾಂಕೆಕ್ಟೈಸಿಸ್ ಅಂತ ಹೇಳ್ತೀವಿ, COPD ಅಂತ ಹೇಳ್ತೀವಿ. ಇವುಗಳೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಲಂಗ್ಸ್ನ ಫಂಕ್ಷನಲ್ ಕೆಪಾಸಿಟಿಯನ್ನು ಪರ್ಮನೆಂಟ್ಲಿ ಕಾಂಪ್ರಮೈಸ್ ಮಾಡುತ್ತೆ. ಸೊ ಇವು ಮೇಜರ್ ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.